ತುಂಗಾ ತೀರದಿ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀಹರಿ ಜೊತೆ ರಾಯರು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ರಾಯರ ವ್ರತಗಳನ್ನು ಆಚರಣೆ ಮಾಡುವಾಗ ಆ ವ್ರತ ಏನು ನೀವು ಸಂಕಲ್ಪ ಮಾಡಿಕೊಂಡು ಆಚರಣೆ ಮಾಡ್ತಾ ಇರ್ತೀರಲ್ಲ, ಆ ಸಂಕಲ್ಪಗಳು ಆದಷ್ಟು ಬೇಗ ಈಡೇರುತ್ತೆ ಅಥವಾ ಇಷ್ಟರಲ್ಲೇ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅನ್ನುವಂತಹದ್ದಾಗಿದ್ದರೆ ರಾಯರು ಒಂದಷ್ಟು ಸೂಚನೆಗಳನ್ನು ನೀವು ವ್ರತ ಮಾಡುವಂತಹ ಸಂದರ್ಭದಲ್ಲೇ ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನ ಅರ್ಥಕೊಳ್ಳಿ. ಆ ಸೂಚನೆಗಳನ್ನು ನೀವು ಅನುಭವಿಸಿದ್ದೇ ಆದರೆ ಇಷ್ಟರಲ್ಲೇ ರಾಯರಿಂದ ಅನುಗ್ರಹ ಆಗುತ್ತೆ ಅನ್ನುವಂತಹದ್ದನ್ನು ಮನವರಿಕೆ ಮಾಡಿಕೊಂಡು ನೀವು ನೆಮ್ಮದಿಯಾಗಿರಬಹುದು. ರಾಯರ ವಿಚಾರದಲ್ಲಿ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ ಸಲ್ಲದ ವ್ರತಗಳನ್ನು ಹೇಳಿಕೊಡುವಂತಹವರು ಬಹಳ ಜನ ಆಗಿದ್ದಾರೆ, ಕೇವಲ ವ್ಯೂಸನ್ನು ಆಧಾರವಾಗಿಟ್ಕೊಂಡು. ಮೇಯ್ನ್ ನೀವು ತಿಳ್ಕೋಬೇಕಾಗಿರೋದು ರಾಯರ ವಿಚಾರದಲ್ಲಿ ಇರುವಂತಹದ್ದು 21 ದಿವಸದ ರಾಯರ ವ್ರತ ಇದೆ, 7 ಗುರುವಾರದ ರಾಯರ ವ್ರತ ಇದೆ. ಈ 7 ಗುರುವಾರದ ವ್ರತ ಏನಿದೆಯಲ್ಲ, ಅಂದರೆ ಗುರುವಾರ ಮಾಡುವಂತಹದ್ದು. ಆ 7 ಗುರುವಾರ ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಂಕಲ್ಪ ಈಡೇರಿಲ್ಲ ಅಂದರೆ 9 ಗುರುವಾರ ಇಲ್ಲ 11 ಗುರುವಾರ ಮಾಡಬಹುದು. ಅದನ್ನು ಬಿಟ್ಟರೆ 9 ಗುರುವಾರ ಮಾಡುವಂತಹ ಯಾವುದೇ ರಾಯರ ವ್ರತ ಇಲ್ಲ. ಅದನ್ನು ಬಿಟ್ಟರೆ 48 ದಿವಸದ ರಾಯರ ವ್ರತ ಇದೆ. ಅದನ್ನು ಬಿಟ್ಟರೆ ವಿಶೇಷವಾದಂತಹ ಹಬ್ಬ ಹರಿದಿನ ಸಂದರ್ಭಗಳಲ್ಲಿ 3 ದಿನ 5 ದಿನ ಇಲ್ಲ 9 ದಿವಸ ಅದರ ಹಿಂದೆ ಮಾಡುವಂತಹ ವ್ರತಗಳನ್ನು ಇರುತ್ತೆ. ಅದನ್ನು ಹೊರತುಪಡಿಸಿ ಮನೆಯಲ್ಲೇನಾದರೂ ತುಂಬ ಕಷ್ಟ ಇದ್ದಕ್ಕಿದ್ದಂತೆ ಒದಗಿದಾಗ 3 ದಿವಸ ನೀವು ಯಾವತ್ತು ಬೇಕಾದರೂ ಸಂಕಲ್ಪ ಮಾಡಿಕೊಂಡು ಆ ವ್ರತವನ್ನು ಮಾಡಬಹುದು. ಇದನ್ನು ಬಿಟ್ಟರೆ ರಾಯರ ಮುಂದೆ ನೀವು ಮಾಡುವಂತಹ ಯಾವುದೇ ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ಇಲ್ಲ ಸಲ್ಲದ ಬೂಟಾಟಿಕೆಗಳನ್ನಾಗಲಿ ನೀವು ಮಾಡಿದ್ದೇ ಆದರೆ ಇಲ್ಲ ಸಲ್ಲದ ಕಷ್ಟಗಳನ್ನ ಮೈಮೇಲೆ ಹೇಳ್ಕೋತೀರ. ಯಾವುದೇ ಕಾರಣಕ್ಕೂ ರಾಯರಿಗೆ ಬೆಲ್ಲದ ದೀಪದ ಆರತಿ, ಬೂದುಗುಂಬಳಕಾಯಿ ಆರತಿ, ತೆಂಗಿನಕಾಯಿ ಆರತಿ, ಅಂದರೆ ತೆಂಗಿನಕಾಯಿನ ಹೊಡೆದು ದೀಪ ಹಚ್ತಾರಲ್ಲ, ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಲ್ಲದ ಕಷ್ಟಗಳನ್ನು ಮೈ ಮೇಲೆ ಎಳ್ಕೋತೀರ. ಇರುವಂತಹ 21, 48, 7 ಗುರುವಾರದ ವ್ರತ ಅಥವಾ 3 ದಿವಸದ ವ್ರತ ಮಾಡುವಾಗ ಈ ಎಲ್ಲ ಸೂಚನೆಗಳನ್ನು ನೀವೇನಾದರೂ ಅನುಭವಿಸಿದರೆ ರಾಯರ ಅನುಗ್ರಹ ನಿಮಗೆ ಖಂಡಿತವಾಗಿ ಆಗಿದೆ ಅಂತಾನೆ ಅರ್ಥ. ರಾಯರ ವ್ರತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇದು ಮೊದಲನೇದು. ರಾಯರ ವ್ರತ ಅಥವಾ ಸೇವೆಗಳನ್ನು ಮಾಡುವಾಗ ರಾಯರ ಬೃಂದಾವನ ಆಗಲಿ ಅಥವಾ ರಾಯರ ಫೋಟೋ ಆಗಲಿ ಅಥವಾ ರಾಯರ ವಿಗ್ರಹ ಆಗಲಿ ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮ ವ್ರತದ ಸಂದರ್ಭದಲ್ಲಿ ರಾಯರ ಅನುಗ್ರಹ ಆಗಿದೆ ಅಂತ ಅರ್ಥ. ಎರಡನೆಯದು, ನಿಮ್ಮ ಮನೆಯ ಅಂದರೆ ನಿಮಗೆ ಮನೆ ದೇವರುಗಳು ಇರುತ್ತಲ್ವ, ಆ ಮನೆ ದೇವರು ಕನಸಿನಲ್ಲಿ ಕಾಣಿಸ್ಕೊಂಡ್ರೂ ಕೂಡ ವ್ರತದ ಸಂಕಲ್ಪಗಳು ಬೇಗ ಈಡೇರುತ್ತೆ. ಮೂರನೇದು, ಮುತ್ತೈದೆ ಹೆಂಗಸರು ಮುಡಿಗೆ ಹೂ ಮುಡ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಕಾಣಿಸ್ಕೊಳ್ಳುವಂತಹದ್ದು ನಿಮ್ಮ ಕನಸಿನಲ್ಲಿ, ಇದು ಕೂಡ ಶುಭ. ನಾಲ್ಕನೇದು, ಓಡುತ್ತಿರುವಂತಹ ಅಶ್ವಗಳು ಕಾಣಿಸ್ಕೊಳ್ಳುವಂತಹದ್ದು ಕನಸಿನಲ್ಲಿ, ಅಂದರೆ ಕುದುರೆಗಳು ಓಡುತ್ತಾ ಇರೋ ರೀತಿ ಕಾಣಿಸ್ಕೊಂಡ್ರೆ ಅದು ಕೂಡ ರಾಯರ ಅನುಗ್ರಹವಾಗಿದೆ. ಮನೆಯ ಮುಂದೆ ವ್ರತದ ಸಂದರ್ಭದಲ್ಲಿ ಕಾಮಧೇನು ಕಾಣಿಸ್ಕೊಳ್ಳುವಂತಹದ್ದು, ಅಂದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಯ ಮುಂಬಾಗಿಲಿಗೆ ಕಾಮಧೇನು ಬಂದು ನಿಲ್ಲುವಂತಹದ್ದು ಕೂಡ ಶುಭ ಅಂತ ಹೇಳಿ ಭಾವಿಸಬಹುದು. ಇನ್ನು ನೆಕ್ಸ್ಟು, ಗುರುವಾರ ನೀವು ಮಲಗಿರ್ತಿರಲ್ಲ, ಮಧ್ಯಾಹ್ನ ಅಲ್ಲ ರಾತ್ರಿ 3 ಗಂಟೆಯಿಂದ 5 ಗಂಟೆ ಒಳಗಡೆ ರಾಯರು ನಿಮ್ಮ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರೆ, ಇಷ್ಟರಲ್ಲೇ ನೋಡಿ, ಇದು ನನ್ನ ಸ್ವ ಅನುಭವ,
ನೀವು ರಾಯರನ್ನ ಏನಾದರೂ ಗುರುವಾರ ಈ ರೀತಿ ಬೆಳಗ್ಗಿನ ಜಾವ ಕನಸಿನಲ್ಲಿ ಕಂಡ್ರಿ ಅಂತಂದರೆ ಅಲ್ಲಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಸುಮ್ಮನೆ ರಾಯರು ಯಾರಿಗೂ ಕೂಡ ಕನಸಿನಲ್ಲಿ ಬರಲ್ಲ. ಅವರು ಕನಸಿನಲ್ಲಿ ಬಂದರು ಅಂತಂದರೆ ನಿಮ್ಮ ಭಕ್ತಿಯನ್ನು ಅಥವಾ ನಿಮ್ಮ ನಡೆ ನುಡಿಯನ್ನು ಮೆಚ್ಚೇನೆ ರಾಯರು ಬಂದಿರ್ತಾರೆ. ಅಲ್ಲಿಂದ ನೀವು ರಾಯರನ್ನ ಉಳಿಸ್ಕೊಂಡು ಹೋದ್ರಿ ಅಂತಂದರೆ, ಅಂದರೆ ಒಂದು ಸಾರ್ತಿ ಈಗ ಅನುಗ್ರಹ ಆದ ತಕ್ಷಣ ನಾವು ಏನು ಅಹಂಕಾರ ಬೀಳಬಾರ್ದು. ಇನ್ನೂ ಹೆಚ್ಚಿನದಾಗಿ ರಾಯರ ಸೇವೆಯನ್ನು ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಇದಕ್ಕೆ ಜೀವಂತ ಸಾಕ್ಷಿ ನಾನೇ. ಎಂದು ರಾಯರನ್ನು ಒಂದು ಗುರುವಾರ ಅವರು ಯಾವ ರೀತಿ ಇದ್ದಾರೋ ಅದೇ ರೀತಿ ಕನಸಿನಲ್ಲಿ ಸಾಕ್ಷಾತ್ ಕಂಡನೋ ಅಲ್ಲಿಂದ ಇಲ್ಲಿವರೆಗೂ ನನ್ನ ಬಾಳು ಬಂಗಾರ. ನಾವು ಏನು ಕನಸಿನಲ್ಲಿ ಕೂಡ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿರಲಿಲ್ಲ ನಮ್ಮ ಜೀವನ ಹಿಂಗಾಗುತ್ತೆ ಅಂತ ಹೇಳಿ. ಆ ಮಟ್ಟದ ಒಂದು ನೆಮ್ಮದಿ, ಒಂದೇನು ಜೀವನದಲ್ಲಿ ಅಭಿವೃದ್ಧಿ ಅನ್ನುವಂತಹದ್ದನ್ನು ರಾಯರು ಕರುಣಿಸಿದ್ದಾರೆ. ಮಧ್ಯಾಹ್ನ ಮಲ್ಕೊಂಡು ನಾವು ಕನಸು ಕಾಣ್ತೀವಲ್ವ, ಆ ಮಧ್ಯಾಹ್ನದ ನಿದ್ದೆಯಲ್ಲಿ ಬೀಳುವಂತಹ ಕನಸುಗಳಿಗೆ ಯಾವುದೇ ಅರ್ಥ ಇರುವುದಿಲ್ಲ. ಇನ್ನು ನೆಕ್ಸ್ಟು ವ್ರತ ಮಾಡುವಾಗ ನಿರಂತರವಾಗಿ ಬಲಗಡೆ ಪ್ರಸಾದ ಆದರೆ, ಅಂದರೆ ದಿವಸ ಬಲಗಡೆ ರಾಯರಿಂದ ನಿಮಗೆ ಹೂಪ್ರಸಾದ ಆಗ್ತಿದ್ರೆ ಖಂಡಿತ ಆ ಸಂಕಲ್ಪ ಈಡೇರುತ್ತೆ. ಇನ್ನು ನೆಕ್ಸ್ಟು ನಿಮ್ಮ ಕನಸಿನಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿ ವಯಸ್ಸಾದಂತಹವರು ಕಾಣಿಸ್ಕೊಂಡು ನಿಮಗೆ ಮಂತ್ರಾಕ್ಷತೆಯನ್ನು ಕೊಡುವಂತಹದ್ದು, ತೀರ್ಥ ಕೊಡುವಂತಹದ್ದು, ಆ ರೀತಿ ಕಾಣಿಸ್ಕೊಂಡ್ರೂ ಕೂಡ ನಿಮಗೆ ರಾಯರ ಆಶೀರ್ವಾದ ಆಗಿದೆ ಅಂತ. ಮತ್ತು ಕನಸಿನಲ್ಲಿ ತುಳಸಿ ಗಿಡ ಕಂಡರೂ ಕೂಡ ರಾಯರ ಅನುಗ್ರಹ ಆಗಿದೆ ಅಂತ ಅರ್ಥ. ತುಳಸಿ ಗಿಡ. ಇನ್ನು ನೆಕ್ಸ್ಟ್, ವ್ರತ ಮಾಡುವ ಸಂದರ್ಭದಲ್ಲಿ ನೀವು ಕನಸಿನಲ್ಲಿ ಯಾವುದಾದ್ರೂ ಪುಣ್ಯ ಕ್ಷೇತ್ರದಲ್ಲಿ ಇರೋ ರೀತಿ ನಿಮಗೆ ಕನಸು ಕಂಡ್ರೆ, ಕನಸು ಬಿದ್ದರೆ ಅದು ಕೂಡ ನಿಮಗೆ ಬಹಳ ಶುಭ. ನೆಕ್ಸ್ಟ್, ವ್ರತ ಮಾಡುವಂತಹ ಸಂದರ್ಭದಲ್ಲಿ ಗುರುವಾರ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ರೀತಿ ನಮ್ಮ ಮನೆಗೆ ನೆಂಟರು ಬರಬಹುದು ಅಂತ ಹೇಳಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅಂದರೆ ಅನಿರೀಕ್ಷಿತವಾಗಿ ಯಾರಾದರೂ ಗೆಸ್ಟ್ಗಳು ನಿಮ್ಮ ಮನೆಗೆ ಬಂದು ಅವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ರು ಅಂದರೂ ತಿಳ್ಕೊಳ್ಳಿ, ಅಲ್ಲಿ ನಿಮಗೆ ರಾಯರ ಅನುಗ್ರಹ ಆಗಿದೆ ಅಂತ ಹೇಳಿ. ಇದು ಗುರುವಾರಕ್ಕೆ ಮಾತ್ರ ಅನ್ವಯ. ರಾಯರ ಮಠಕ್ಕೆ ಹೋದಾಗ ಮುಂದೆ ನೆಕ್ಸ್ಟ್ ರಾಯರ ಮಠಕ್ಕೆ ಹೋದಾಗ ನಿಮಗೆ ರಾಯರ ಮಠದಲ್ಲಿ ಏನಾದರೂ ಹೂ ಪ್ರಸಾದ ಸಿಕ್ಕರೆ ಅದು ಕೂಡ ತುಂಬ ಶುಭ. ಇಷ್ಟರಲ್ಲೇ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕಳೆದು ಹೋಗುತ್ತೆ. ರಾಯರ ಮಠದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅದು ಬಲಗಡೆ ಬಿತ್ತ ಎಡಗಡೆ ಬಿತ್ತ ಅಂತ ಹೇಳಿ ನೋಡಲಿಕ್ಕೆ ಹೋಗಬೇಡಿ. ಬಲಗಡೆ ಹೂ ಬಿದ್ದರೂ ಶುಭ ರಾಯರ ಮಠದಲ್ಲಿ, ಎಡಗಡೆ ಹೂ ಬಿದ್ದರೂ ಕೂಡ ಶುಭ. ರಾಯರ ಅನುಗ್ರಹ ಆಗಿದೆ ಅಂತಾನೆ ಅರ್ಥ. ಇದರ ಜೊತೆಯಲ್ಲಿ ನೋಡಿ, ಒಂದು ನೀವೇನು ತಿಳ್ಕೋಬೇಕು ಅಂತಂದರೆ, ರಾಯರ ನಾವು ಯಾವುದೇ ಸೇವೆ ಅಥವಾ ವ್ರತ ಮಾಡ್ತೀವಲ್ವ, ನಾವೇನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ, ವ್ರತ ಮಾಡಿದಾಗಿಂದ ಹಿಡಿದು 3 ತಿಂಗಳವರೆಗೆ ನಮಗೆ ಕಾಲಾವಕಾಶ ಇರುತ್ತೆ ರಾಯರು ಅದನ್ನು ಈಡೇರಿಸ್ಕೊಡೋದಕ್ಕೆ. ನೀವು ವ್ರತ ಇವತ್ತು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇನೇ ಅಥವಾ ವ್ರತ ಮುಗಿಯೋದ್ರೊಳಗಡೆ ನಮಗೆಲ್ಲ ಈಡೇರಿಬಿಡಬೇಕು ಅಂತಂದರೆ ಸ್ವಲ್ಪ ಅದು ಕಷ್ಟ ಸಾಧ್ಯ. ಕೆಲವ್ರಿಗೆ ಆಗೋಗುತ್ತೆ, ವ್ರತ ಮುಗಿಯೋದ್ರೊಳಗಡೆ ಅವ್ರ ಸಂಕಲ್ಪ ಈಡೇರುತ್ತೆ. ಕೆಲವರಿಗೆ ನಿಧಾನ ಆಗಬಹುದು. ನೀವು ಆ ವ್ರತ ಏನು ಮಾಡ್ತಿರಲ್ವ ಆ 3 ತಿಂಗಳು ಕಾಯಿರಿ. ಅಷ್ಟರೊಳಗಡೆ ನಾನು ರಾಯರದ್ದು ಈ ವ್ರತ ಮಾಡಿದೆ, ಆ ವ್ರತ ಮಾಡಿದೆ, ನನಗೆ ರಾಯರ ಅನುಗ್ರಹ ಮಾಡಲಿಲ್ಲ, ವ್ರತ ಮಾಡಿನೂ ಕೂಡ ನನಗೆ ಅದರ ಸಂಕಲ್ಪಗಳು ಈಡೇರಲಿಲ್ಲ ಅನ್ನುವಂತಹ ನೆಗೆಟಿವ್ ಮಾತುಗಳು ನಿಮ್ಮ ಬಾಯಿಂದ ಬಂದರೆ, ಏನು ವ್ರತ ಮಾಡಿರ್ತೀರಲ್ಲ ಅದರ ಪುಣ್ಯ ಫಲವೆಲ್ಲ ನಾಶವಾಗಿ ಹೋಗುತ್ತೆ. ಆ ರೀತಿಯ ನೆಗೆಟಿವ್ ಮಾತುಗಳು ಬೇಡ. ನೀವು ರಾಯರ ಮುಂದೆ ಹಚ್ಚಿದಂತಹ 2 ದೀಪ, ಅವ್ರಿಗೇನು ಇಟ್ಟಿರ್ತಾರಲ್ಲ, ಒಂದು ದಿವಸ ಒಂದು ಕಲ್ಲು ಸಕ್ಕರೆ ನೈವೇದ್ಯ ಇಟ್ಕೊಂಡಿದ್ರು ಆ ಪುಣ್ಯನ ರಾಯರು ನಿಮಗೆ ದಯಪಾಲಿಸ್ತಾರೆ. ಅವರು ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಅಷ್ಟೆಲ್ಲ ನೀವು ಕಷ್ಟಪಟ್ಟು ರಾಯರು ವ್ರತ ಮಾಡಿದ್ದೀರಾ ಅಂತಂದರೆ, ನೆಕ್ಸ್ಟು ಈಗೇನು ನೀವು ಒಂದು ಸಂಕಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ವ್ರತ ಮಾಡಿದಾಗ ಅದು ಈಡೇರಿಲ್ಲ ಅಂತಂದ್ರೂ ಮುಂದೆ ನಿಮ್ಮ ವ್ರತದ ಫಲವನ್ನೆಲ್ಲ ಒಂದು ಸೇರಿಸಿ ಅದಕ್ಕಿಂತ ಹೆಚ್ಚಿನದಾಗಿ ಅನುಗ್ರಹ ಮಾಡ್ತಾರೆ. ಯಾವುದೇ ಒಂದು ಕಾರಣವನ್ನು ಇಟ್ಕೊಂಡು ರಾಯರನ್ನ ಅಳೆಯುವಂತಹದ್ದು, ರಾಯರ ನಮ್ಮ ಪಾಲ್ಗಿಲ್ಲ ಅನ್ನುವಂತಹದ್ದು, ಈ ರೀತಿಯ ನೆಗೆಟಿವ್ ಮಾತುಗಳನ್ನ ಮಾತಾಡಬೇಡಿ. ಜೊತೆಯಲ್ಲಿ ಇಲ್ಲ ಸಲ್ಲದ ರಾಯರ ವ್ರತಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ನಾನು ಮೊದಲೇ ತಿಳಿಸ್ಕೊಟ್ಟೆ, ನನಗೆ ತುಂಬ ಜನ ಇನ್ನೊಂದು ನನ್ನ ಚಾನಲ್ ಇದೆ ಶ್ರೀ ರಾಘವೇಂದ್ರ ಕಾರುಣ್ಯ ಅಂತ ಹೇಳಿ, ಅಲ್ಲಿ ನನಗೆ ಕಮೆಂಟ್ ಮಾಡ್ತಾರೆ, ರಾಯರದು ನಾನು ಈ ವ್ರತ ಮಾಡಿದೆ, ಆ ವ್ರತ ಮಾಡಿದೆ, ಆ ಮಧ್ಯದಲ್ಲಿ ಇಷ್ಟೆಲ್ಲ ಕಷ್ಟ ಆಯಿತು ಅಂತಂದು. ಯಾಕೆ ಅಂತ ಹೇಳಿ ಕಮೆಂಟ್ಗಳನ್ನ ಪೂರ್ತಿಯಾಗಿ ಓದಿದಾಗ ಇಲ್ಲದ ರಾಯರ ವ್ರತಗಳನ್ನು ಮಾಡಿ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ ಮೈ ಮೇಲೆ. 9 ವಾರದ್ದು ರಾಯರದು ಯಾವುದೇ ವ್ರತ ಇಲ್ಲ, ಅದನ್ನು ತಿಳ್ಕೊಳ್ಳಿ.
ಇಲ್ಲ ಸಲ್ಲದ ರಾಯರ ವ್ರತಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಹಿಂದಿನಿಂದ ಏನು ನಡೆಸ್ಕೊಂಡು ಬಂದಿರಲ್ಲ, ನಾನು ಹೇಳಿದ್ನಲ್ಲ, ಇಷ್ಟೇ ರಾಯರ ವ್ರತ ಅಂತ ಹೇಳಿ ಇರುವಂತಹದ್ದು. ಇನ್ನೊಂದು ನೀವೇನು ತಿಳ್ಕೊಬೇಕು ಅಂದರೆ, ಈಗ ಇಂಥದ್ದೇ ಕಷ್ಟಕ್ಕೆ ರಾಯರದು ಇಂಥದ್ದೇ ವ್ರತ ಅಂತ ಹೇಳಿ ಯಾವುದೂ ಇಲ್ಲ. ಅಂದರೆ ಈಗ ಒಂದು 21 ದಿವಸದ ಮಾಡ್ತೀರಾ, ಇಲ್ಲ 7 ಗುರುವಾರದ ವ್ರತ ಮಾಡ್ತೀರಾ, ಮದುವೆ, ಮಕ್ಕಳು, ದುಡ್ಡು ಕಾಸಿಂದು, ಸಾಲದ ಸಮಸ್ಯೆ, ಅಥವಾ ಏನೇ ಮಕ್ಕಳು ವಿದ್ಯೆ, ಯಾವುದೇ ಕಾರಣಕ್ಕೆ ಬೇಕಾದರೂ ನೀವು ರಾಯರ ಯಾವ ವ್ರತವನ್ನು ಕೂಡ ನೀವು ಆಯ್ಕೆ ಮಾಡ್ಕೊಂಡು ಮಾಡಬಹುದು. ಇಂಥದ್ದಕ್ಕೆ ಇಂತಹದ್ದೇ ವ್ರತ ಅಂತ ಹೇಳಿ ಯಾವುದು ಕೂಡ ಇಲ್ಲ. ಇದಿಷ್ಟು ಕೂಡ ಒಂದಷ್ಟು ಸೂಚನೆಗಳು ಅನುಭವಿಸುವಂತಹದ್ದು ರಾಯರ ವ್ರತದ ಸಂದರ್ಭದಲ್ಲಿ ಹೇಳಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.